ಟಿ ನರಸೀಪುರ ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವರುಣ ಕ್ಷೇತ್ರದ ಬಿಜೆಪಿ ಹಿರಿಯ ಮುಖಂಡರಾದ ತೋಟದಪ್ಪ ಬಸವರಾಜು ಅವರು ಈ ಯೋಜನೆಯನ್ನು ವಿರೋಧಿಸಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಟಿ ನರಸೀಪುರದಲ್ಲಿರುವ ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಿಸುವ ನಿರ್ಧಾರವನ್ನು ಕೈಬಿಡುವಂತೆ ಮನವಿ ಮಾಡಿದಿರುವೆ. ತೋಟದಪ್ಪ ಬಸವರಾಜು ಈ ಸ್ಥಳದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುವುದರಿಂದ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ಮಹಾರಾಜರು ಸ್ಥಾಪಿಸಿದ ಈ ಸಿಲ್ಕ್ ಫ್ಯಾಕ್ಟರಿಯು ಮೈಸೂರು ಸಿಲ್ಕ್ ಸಾರಿಗೆ ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಕ್ರೀಡಾಂಗಣ ನಿರ್ಮಾಣದಿಂದ ಸುಮಾರು 500ಕ್ಕೂ ಹೆಚ್ಚು ಮರಗಳನ್ನು ಕಡಿಯಬೇಕಾಗುತ್ತದೆ ಎಂದು ಬಸವರಾಜು ಅವರು ಹೇಳಿದ್ದಾರೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ನೌಕರರು ಮತ್ತು ಸುತ್ತಮುತ್ತಲಿನ ನಿವಾಸಿಗಳು ಈ ಮರಗಳಿಂದ ಬರುವ ತಂಪಾದ ಗಾಳಿಯನ್ನು ಅವಲಂಬಿಸಿದ್ದಾರೆ. ಅಲ್ಲದೆ ಇಲ್ಲಿ 50ಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿ ಸಂಕುಲವಿದೆ. ಪರಿಸರ ನಾಶಪಡಿಸಿ ಕ್ರೀಡಾಂಗಣ ನಿರ್ಮಿಸುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸಿದ್ದಾರೆ. ಈ ಕೂಡಲೇ ಸರ್ಕಾರವು ಈ ನಿರ್ಧಾರವನ್ನು ಕೈಬಿಡಬೇಕು ಮತ್ತು ಬೇರೆಡೆ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಎಂದು ತೋಟದಪ್ಪ ಬಸವರಾಜು ಅವರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಸರ್ಕಾರವು ಈ ಮನವಿಯನ್ನು ಪರಿಗಣಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಯೋಚನೆ ಮಾಡಿದ್ದೀರಾ? ಕ್ರೀಡಾಂಗಣ ಮಾಡೋದಕ್ಕೆ ನಮಗೆ ಸ್ವಾಗತ ಇದೆ. ಕ್ರೀಡಾಂಗಣವೂ ಸಹ ಕರ್ನಾಟಕದ ಉದ್ಯಮದ ಸ್ಥಾಪಕರು ಮಾಲ್ವಾಡಿ ಕೃಷ್ಣರಾಜ ಒಡೆಯರವರು 1912ರಲ್ಲಿ ನರಸೀಪುರಕ್ಕೆ ಈ ಒಂದು ಕಾರ್ಖಾನೆಯನ್ನು ಕೊಡುಗೆಯಾಗಿ ನೀಡಿದಂಥ ಮಹಾರಾಜರ ಕನಸನ್ನು ಇವತ್ತು ನುಚ್ಚುನೂರು ಮಾಡಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಜೀವನದ ಚೆಲ್ಲಾಟ ಆಡ್ತಕ್ಕಂಥ ಒಂದು ಕಾರ್ಯಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ವಿಷಾದನೀಯ, ಇದು ಖಂಡನೀಯ. ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ರೀತಿಯಾದಂಥ ಚಟುವಟಿಕೆ ಅಥವಾ ಯಾವುದೇ ಒಂದು ನಿರ್ಮಾಣ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ. ಈಗಿರ್ತಕ್ಕಂಥದ್ದು ಕಾರ್ಖಾನೆಯನ್ನು ಇನ್ನೂ ಹಸಿರೀಕರಣಗೊಳಿಸಬೇಕು. ಈಗ 550 ಮರಗಳನ್ನು ಹನನ ಮಾಡಿದರೆ ಬೇಕಾದಷ್ಟು ಟನ್ನಷ್ಟು ಆಕ್ಸಿಜನ್ನು ನಾಶ ಆಗುತ್ತೆ. ಆಕ್ಸಿಜನ್ ನಾಶ ಆದರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರ ಆರೋಗ್ಯಕ್ಕೆ ಎಲ್ಲ ಭವಿಷ್ಯದಲ್ಲಿ ಆಗ್ತಕ್ಕಂಥದ್ದು. ಈಗ ನೀವು ಈ ಸರ್ಕಾರ ಇದ್ದೀರಿ, ಇದನ್ನು ಮಾಡಿಬಿಟ್ಟು ಹೊರಟೋಗ್ತೀರಿ. ಮುಂದೆ ಅವರ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮವಾಸಿಗಳ ನಾಗರಿಕರ ಬಡವರ ದೀನದಲಿತರ ಆರೋಗ್ಯ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪನಾದರೂ ನೀವು ಯೋಚನೆ ಮಾಡಿದ್ದೀರಾ? ಕ್ರೀಡಾಂಗಣ ಮಾಡೋದಕ್ಕೆ ನಮಗೆ ಸ್ವಾಗತ ಇದೆ. ಕ್ರೀಡಾಂಗಣವೂ ಸಹ ನರಸೀಪುರಕ್ಕೆ ಬೇಕಲೇಬೇಕು. ಅದನ್ನು ಸುತ್ತಮುತ್ತ ಎಲ್ಲಾದರೂ ಸಹ ಜಾಗ ನೋಡಿ ನೀವು ಅಲ್ಲಿ ಕ್ರೀಡಾಂಗಣ ನಿರ್ಮಿಸಬೇಕು. ಇಲ್ಲದೆ ಹೋದರೆ ಈ ನರಸೀಪುರ ಹಾಗೂ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಆರೋಗ್ಯಕ್ಕೆ ತುಂಬ ಹಾನಿಯಾಗುತ್ತೆ. ಇದನ್ನು ಖಂಡಿತ ಇಲ್ಲಿ ನಿಲ್ಲಿಸಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ.